ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಕಂಪ್ಲೀಟ್ ಪ್ರಾಸೆಸ್ ಅನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಕೇವಲ ಜಾಬ್ ಸೀಕರ್ಸ್ ಆಗಿರಬಾರ್ದು, ಜಾಬ್ ಕ್ರಿಯೇಟರ್ಸ್ ಕೂಡ ಆಗಿರಬೇಕು ಅಂತ ಸಾಯಿರಾಮ್ ಇನೋವೇಷನ್ ಇಕೋಸಿಸ್ಟಮ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒನ್ ಸ್ಟೂಡೆಂಟ್ ಒನ್ ಸ್ಟಾರ್ಟ್ಅಪ್. ಅಂದ್ರೆ ಎಂಜಿನಿಯರಿಂಗ್ ಮುಗಿದ ನಂತರ ನೀವು ಸ್ಟಾರ್ಟ್ಅಪ್ ಮಾಡೋದಕ್ಕೆ ರೆಡಿ ಇರಬೇಕು, ಆ ಸ್ಕಿಲ್ ನಿಮ್ಮಲ್ಲಿ ಇರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಎಂಜಿನಿಯರಿಂಗ್ ಫಸ್ಟ್ ಇಯರ್ ಇಂದನೇ ನಿಮಗೆ ಗೈಡೆನ್ಸ್ ಅನ್ನ ನೀಡಲಾಗುತ್ತೆ. ಯಾವ ರೀತಿ ಗೈಡೆನ್ಸ್ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅದು ನಿಮ್ಮಲ್ಲಿ ಇರಬೇಕು, ಹಾಗೆ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಅದಿರಬೇಕು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹಂತ ಹಂತವಾಗಿ ಗೈಡೆನ್ಸ್ ಅನ್ನ ನೀಡ್ತಾರೆ. ಎಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ನೀವು ಎಂಟರ್ ಆದ ನಂತರ ನಿಮಗೆ ನಿಮ್ಮಲ್ಲಿ ಇರುವಂತಹ ಇನೋವೇಟಿವ್ ಐಡಿಯಾಸ್ ಏನಿದೆ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಇಮ್ಯಾಜಿನೇಷನ್ ಕಲ್ಪನೆ ಏನಿದೆ, ಸೊ ಅದಕ್ಕೆ ಪ್ರೋತ್ಸಾಹವನ್ನ ನೀಡ್ತಾರೆ. ಎಂಜಿನಿಯರಿಂಗ್ ಸೆಕೆಂಡ್ ಇಯರ್ ನಲ್ಲಿ ನಿಮ್ಮ ಆ ಒಂದು ಇಮ್ಯಾಜಿನೇಷನ್ ಅಥವಾ ನಿಮ್ಮ ಕಲ್ಪನೆ ಏನಿದೆ ಅದು ರಿಯಲ್ ಲೈಫ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗತ್ತಾ ಅಥವಾ ಇಲ್ವಾ, ಅಕಸ್ಮಾತ್ ಆಗತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು, ಇದ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಅನ್ನು ನೀಡ್ತಾರೆ. ಎಂಜಿನಿಯರಿಂಗ್ ಥರ್ಡ್ ಇಯರ್ ನಲ್ಲಿ ನಿಮ್ಮ ಐಡಿಯಾಸ್ ಏನಿದೆ ಅದನ್ನ ಮಿನಿ ಪ್ರಾಜೆಕ್ಟ್ ಆಗಿ ಅಂದ್ರೆ ವರ್ಕಿಂಗ್ ಮಾಡೆಲ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ನಿಮಗೆ ಅವಕಾಶವನ್ನ ನೀಡ್ತಾರೆ. ಅದಕ್ಕೆ ಬೇಕಾದ ಸಪೋರ್ಟ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಎಂಜಿನಿಯರಿಂಗ್ ಫೋರ್ತ್ ಇಯರ್ ನಲ್ಲಿ ನಿಮ್ಮ ಐಡಿಯಾಸ್ ಏನಿದೆ ಅದು ಪ್ರಾಜೆಕ್ಟ್ ಏನಾಗಿರುತ್ತೆ ಅದರ ನಂತರ ಅದಕ್ಕೆ ಪೇಟೆಂಟ್ ಪಡೆದುಕೊಳ್ಳೋದಕ್ಕೆ ಅಪ್ಲಿಕೇಶನ್ ಅಥವಾ ಈ ಒಂದು ಅರ್ಜಿಯನ್ನ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ನಂತರ ಈ ಎಲ್ಲಾ ಕಲಿಕೆ ಅಥವಾ ಸ್ಟಡಿ ಏನಿರುತ್ತೆ, ಸ್ಕಿಲ್ ಅನ್ನ ಏನು ಗೇನ್ ಮಾಡ್ತೀರಾ ಅದು ಕಾಂಪಿಟೇಷನ್ ರೀತಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಸಾಲ್ವಥಾನ್, ಇನೋವೇಷನ್ ಅಥಾನ್, ಅದರ ನಂತರ ಇನ್ಸ್ಪಿರೇಷನ್ ಅಥಾನ್, ಈ ರೀತಿ ಹಲವಾರು ಕಾಂಪಿಟೇಷನ್ ಮೂಲಕ ನಿಮಗೆ ಈ ಒಂದು ನಾಲೆಜ್ ಅನ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಕಾಲೇಜ್ ಕೋಡ್ E086 ಆಗಿರುತ್ತೆ. ಆಪ್ಷನ್ ಎಂಟ್ರಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಅದರ ಟಾಪ್ ನೋಟ್ಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಕೂಡ ನೀವು ಮಾಹಿತಿಯನ್ನ ಪಡೆದುಕೊಳ್ಬಹುದು. ಈಗ ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗೋದಾದ್ರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಈಗಾಗಲೇ ನೀವು ಮಾಡ್ತಾ ಇದ್ದೀರಾ. ಆಪ್ಷನ್ ಎಂಟ್ರಿಗೆ ಮುಂದೆ ಮತ್ತು ಸ್ವಲ್ಪ ಹೆಚ್ಚಿನ ಅವಕಾಶ ಕೊಡುವ ಚಾನ್ಸಸ್ ಇದೆ. ಈಗ ಸದ್ಯದ ಮಟ್ಟಿಗೆ ಜುಲೈ 18 ಲಾಸ್ಟ್ ಡೇಟ್ ಅಂತ ಹೇಳಿದರೆ ಅದನ್ನ ಎಕ್ಸ್ಟೆಂಡ್ ಮಾಡುವಂತಹ ಚಾನ್ಸಸ್ ಇದೆ. ಓಕೆನಾ, ಅಕಸ್ಮಾತ್ ಆಗಿ ಆದ್ರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡ್ತಾ ಇದ್ದೀರಾ. ಈ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನು ಮುಗಿಯುತ್ತೆ. ಆಪ್ಷನ್ ಎಂಟ್ರಿ ಮುಗಿದ ನಂತರ ಒಂದು 2 or 3 days ನ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ, ಟ್ರಯಲ್ ರೌಂಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನೀವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮ್ಮ ರ್ಯಾಂಕ್ ಈ ರೀತಿ ಇದೆ, ಸೊ ಇದ್ರ ಪ್ರಕಾರ ಈ ಕಾಲೇಜ್ ನಿಮ್ಗೆ ಸಿಗಬಹುದು ಅಂತ ತಿಳಿಸ್ತಾರೆ. ಓಕೆನಾ, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕಾಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ಈ ಡೌಟ್ ಇದ್ರೆ, ನನಗೆ ಈ ರೀತಿ ಡೌಟ್ ಇತ್ತು, ಈಗ ಕ್ಲಿಯರ್ ಆಯ್ತು, ಇದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ಈ ಮಾಕ್ ಅಲಾಟ್ಮೆಂಟ್ ಏನಾಗುತ್ತೆ ಅದು ಟ್ರಯಲ್ ರೌಂಡ್. ಅದನ್ನ ಮಾಡೋ ಉದ್ದೇಶನೇ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಮಾಡಿದ್ರೆ ಅವರಿಗೆ ಗೊತ್ತಾಗ್ಲಿ ಅಂತ. ಸೊ ವಿದ್ಯಾರ್ಥಿಗಳು ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ನಂತರ ಯಾವ ದಿನಾಂಕಕ್ಕೆ ಮಾಕ್ ಅಲಾಟ್ಮೆಂಟ್ ಆಗಿರುತ್ತೋ ಅದೇ ದಿನಾಂಕದಿಂದ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ 3 to 4 days ಟೈಮ್ ಕೊಟ್ಟಿರ್ತಾರೆ. ಆವಾಗ ವಿದ್ಯಾರ್ಥಿಗಳು ಅವರಿಗೆ ಯಾವ ರೀತಿ ಎಡಿಟ್ ಮಾಡಬೇಕು ಅನ್ಸುತ್ತೋ ಆ ರೀತಿ ಎಡಿಟ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವುದೋ ಕೆಲವು ಕಾಲೇಜ್ಗಳು ಇಷ್ಟ ಇಲ್ಲ ನನಗೆ, ಅದನ್ನ ಡಿಲೀಟ್ ಮಾಡಬೇಕು ಅಂತಿದ್ದೀನಿ, ಡಿಲೀಟ್ ಮಾಡ್ಬೋದು. ಓಕೆನಾ, ಡಿಲೀಟ್ ಯಾವ ರೀತಿ ಮಾಡೋದು ಅದನ್ನು ಕೂಡ ನಿಮ್ಗೆ ಹೇಳೋದಾದ್ರೆ, ಈಗ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಮಾಡಿಫೈ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಅದ್ರ ನಂತರ ಅಲ್ಲಿ ಆಪ್ಷನ್ ಎಂಟ್ರಿ ನಂಬರ್ ಅಂತ ಇರುತ್ತೆ, 1 2 3 4 ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೊಂದು ಕಾಲೇಜ್ ನಿಮಗೆ ಬೇಡ ಅನ್ಸಿದ್ರೆ ಆ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ನಂಬರ್, ಈಗ ಎಕ್ಸಾಂಪಲ್ 7 ಇದೆ ಅಂತ ಅಂದ್ಕೊಳ್ಳಿ, ಆ 7 ಇದ್ದಲ್ಲಿ 0 ಅಂತ ಟೈಪ್ ಮಾಡಿ ಅಪ್ಡೇಟ್ ಅಂತ ಕೊಟ್ಬಿಟ್ರೆ ಆ ಕಾಲೇಜ್ ಡಿಲೀಟ್ ಆಗುತ್ತೆ. ಸೊ ಈ ರೀತಿ ಡಿಲೀಟ್ ಮಾಡ್ಕೋಬಹುದು ಬೇಡದೇ ಇರುವಂತಹ ಕಾಲೇಜ್ಗಳನ್ನ. ಇದೇ ರೀತಿ ಬೇಡದೇ ಇರುವಂತಹ ಕಾಲೇಜ್ಗಳನ್ನ ಡಿಲೀಟ್ ಮಾಡ್ಕೋಬಹುದು. ಬೇಕಾಗಿರುವಂತಹ ಕಾಲೇಜ್ ಯಾವುದೋ ಆಡ್ ಮಾಡಿಲ್ಲ, ಈಗ ಆಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಮಾಕ್ ಅಲಾಟ್ಮೆಂಟ್ ನಂತರ ಆಡ್ ಮಾಡ್ಕೋಬಹುದು. ಕೇವಲ ಒಂದೇ ಕಾಲೇಜ್ ಅಲ್ಲ, ಎಷ್ಟು ಬೇಕೋ ಅಷ್ಟು ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು. ಅದ ನಂತರ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಈಗ ಸೆಕೆಂಡ್ ಪ್ರಯಾರಿಟಿಯಲ್ಲಿ ಇರುವಂತಹ ಕಾಲೇಜನ್ನ 8th ಪ್ರಯಾರಿಟಿಗೆ ಸೆಟ್ ಮಾಡ್ಕೋಬಹುದು. ನಂತರ 15th ಪ್ರಯಾರಿಟಿಯಲ್ಲಿ ಇರುವಂತಹ ಕಾಲೇಜನ್ನ ಫಸ್ಟ್ ಪ್ರಯಾರಿಟಿ ಸೆಟ್ ಮಾಡ್ಕೋಬಹುದು. ಈ ರೀತಿ ನಿಮಗೆ ಯಾವ ರೀತಿ ಪ್ರಯಾರಿಟಿ ಬೇಕು ಅನ್ಸುತ್ತೋ ಆ ರೀತಿ ಪ್ರಯಾರಿಟಿ ಕೂಡ ಚೇಂಜ್ ಮಾಡ್ಕೋಬಹುದು. ನಿಮಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ನೀವು ಬೇಕಿದ್ರೆ ಹೊಸದಾಗಿ ಸಂಪೂರ್ಣವಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು. ಯಾವಾಗ? ಈ ಮಾಕ್ ಅಲಾಟ್ಮೆಂಟ್ ಆದ ನಂತರ.
ಸೊ ಈ ರೀತಿ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ನಿಮಗೆ ಬೇಕಾದ ರೀತಿಯಲ್ಲಿ ಚೇಂಜಸ್ ಅನ್ನ ಮಾಡ್ತೀರಾ. ಅದರ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ, ಅದು ಫೈನಲ್ ಆಪ್ಷನ್ ಎಂಟ್ರಿ. ಅದ್ರ ಪ್ರಕಾರನೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ನಿಮಗೆ ಫಸ್ಟ್ ರೌಂಡ್ ಒಳಗಡೆ ಒಂದು ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಅದರ ನಂತರ ಸೆಕೆಂಡ್ ರೌಂಡ್ ಹೋಗೋಕ್ಕಿಂತ ಮೊದಲು ನಮಗೆ ಮತ್ತೆ ಕಾಲೇಜ್ ಆ್ಯಡ್ ಮಾಡೋದಕ್ಕೆ ಅವಕಾಶ ಸಿಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ್ಯಡ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ, ಓಕೆನಾ. ಫಸ್ಟ್ ರೌಂಡ್ಗಿಂತ ಮೊದಲು ಆಪ್ಷನ್ ಎಂಟ್ರಿ ಇರುತ್ತೆ, ಅದ್ರ ಪ್ರಕಾರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದರ ನಂತರ ಸೆಕೆಂಡ್ ರೌಂಡ್ಗಿಂತ ಮೊದಲು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನಿಮ್ಮ ಲಿಸ್ಟಲ್ಲಿ ಆಲ್ರೆಡಿ ಇರುವಂತಹ ಕಾಲೇಜನ್ನು ಬೇಕಿದ್ರೆ ಡಿಲೀಟ್ ಮಾಡ್ಕೋಬಹುದು, ಬಟ್ ಹೊಸದಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಈ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲು ಇರುವಂತಹ ಆಪ್ಷನ್ ಎಂಟ್ರಿ ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದ್ರ ಪ್ರಕಾರ ನಿಮ್ಮ ಸಂಪೂರ್ಣವಾದ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ಈ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ. ನಿಮಗೆ ಐಡಿಯಾ ಬಂತು ಅಂತ ಅನ್ಸುತ್ತೆ ಕೌನ್ಸಿಲಿಂಗ್ ಬಗ್ಗೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಏನಾದರೂ ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹ ಆಗಿದ್ರೆ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.